ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ಈ ಗ್ಲಾಸಿಂದ 1 ಕಪ್ ಗೋಧಿ ಹಿಟ್ಟು, 1 ಗ್ಲಾಸ್ ಅರ್ಧ ಗ್ಲಾಸು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೇನೆ ಇವಾಗ ನೋಡಿ, ಇಲ್ಲ ಸ್ವಲ್ಪ ಅಜ್ವಾನ ತೊಗೊಂಡಿದ್ದೀನಿ. ಈಗ ಕೈಲೇ ಕ್ರಷ್ ಮಾಡಿ ಹಾಕೋಣ. ನೋಡಿ, 1 ಬಟ್ಲದಷ್ಟು ಕ್ಯಾರೆಟು, ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಹಸಿ ಶುಂಠಿನ ನೀವು ತುರಿದಾದ್ರೂ ಹಾಕ್ಕೋಬೋದು, ಇಲ್ಲ ಸಣ್ಣದಾಗಿ ಹೆಚ್ಚಾದರೂ ಹಾಕ್ಕೋಬೋದು. ಹಾಗೆ ಇಲ್ಲಿ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನಿಮಗೆ ಇದು ಬಾಯಿಗೆ ಸಿಗುತ್ತೆ ಬೇಡಪ್ಪ ಅಂದರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು. ಇಲ್ಲಿ ನೋಡಿ, ಒಂದು ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕಲಸೋಣ ಇದನ್ನು. ಇಲ್ಲಿ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇದನ್ನೀಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು, ರವೆ, ಕ್ಯಾರೆಟು, ಈರುಳ್ಳಿ ಇದೆಲ್ಲ ಆಗಿ ಈಗ ಕಲಿಸ್ಕೋಬೇಕು. ಹೀಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ನಾನು ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ಹದದಲ್ಲಿರಬೇಕು. ಇದನ್ನು ಇವಾಗ ರವೆ, ಗೋಧಿ ಹಿಟ್ಟು, ಇದೆ ತರಕಾರಿ ಎಲ್ಲ ಸ್ವಲ್ಪ ನೆನ್ಕೊಳ್ಳಿ. ಅದಕ್ಕೆ ಒಂದು 10 ನಿಮಿಷ ಸೈಡ್ಗೆ ಇಡೋಣ. ಇಲ್ಲಿ ನೋಡಿ, 10 ನಿಮಿಷ ಆಗಿದೆ. ಇಲ್ಲಿ ಒಲೆ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಅದು ಚೆನ್ನಾಗಿ ಕಾಯಲಿ. ಇಲ್ಲಿ ನೋಡಿ, ಈಗ ನಾವು ದೋಸೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಿಮಗೆ ಬೇಕಂದರೆ ತುಪ್ಪ ಸಹ ಹಾಕ್ಕೋಬೋದು. ಇದನ್ನು ಒಂದು 10 ನಿಮಿಷ, ಇದನ್ನು ಒಂದು 10 ನಿಮಿಷ ಅಲ್ಲ, ಸಾರಿ, ಒಂದು 2ರಿಂದ 3 ನಿಮಿಷ ಬಿಡೋಣ. ಬಿಟ್ಟು ಆಮೇಲೆ ತಿರ್ಗಿಸಾಕೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ದೋಸೆ ಬಂದಿದೆ. ಇದನ್ನೀಗ ತೋರಿಸ್ತಾ ಇದ್ದೀನಿ ಮುರಿದು. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.